ಐಟಿ ಸಿಟಿ ಬೆಂಗಳೂರಿನಲ್ಲೊಂದು ಭಯಾನಕ ರೋಡ್ ರೇಸ್ ಪ್ರಕರಣ ಮುನ್ನೆಲೆಗೆ ಬರ್ತಾ ಇದೆ. 4 ಕಿಲೋಮೀಟರ್ ಚೇಸ್ ಮಾಡಿ ವಾಟರ್ ಟ್ಯಾಂಕರ್ ಚಾಲಕನಿಗೆ ಹಲ್ಲೆ ಮಾಡಿರುವ ಘಟನೆ ಇದು. ವಾಟರ್ ಟ್ಯಾಂಕರ್ ಡ್ರೈವರ್ ಬುರುಡೆ ಬಿಚ್ಚುವಂತೆ ಹಲ್ಲೆ ನಡೆಸಿ ಪುಂಡಾಟ ಮಾಡಿರುವ ಘಟನೆ ಇದು. ರೋಡ್ ರೇಸಾ ಅಥವಾ ವಾಟರ್ ಮಾಫಿಯಾನ ಅನ್ನುವ ಅನುಮಾನಗಳು ಮೂಡ್ತಾ ಇದೆ. ಪರಪ್ಪನ ಅಗ್ರಹಾರದ ಬಳಿ ನೀರು ಡಂಪ್ ಮಾಡೋದಕ್ಕೆ ಟ್ಯಾಂಕರ್ ಬಂದಿತ್ತು. ಮನೆ ರಸ್ತೆಯಲ್ಲಿ ಹಾಕಿದ್ದ ಹಲಗೆ ಮೇಲೆ ಟ್ಯಾಂಕರ್ ಹರಿದಿದ್ದಕ್ಕೆ ಕಿರಿಕ್ ಶುರುವಾಗಿರುವುದು. ಹೊಸರೋಡ್ನಿಂದ ಬೇಗೂರು ತನಕ ಟ್ಯಾಂಕರ್ ಅನ್ನ ಚೇಸ್ ಮಾಡಿದೆ. 3 ರಿಂದ 4 ಬೈಕ್ನಲ್ಲಿ ಚೇಸ್ ಮಾಡಿ ಕಲ್ಲಿನಿಂದ ಹಲ್ಲೆ ಮಾಡಿ ಟ್ಯಾಂಕರ್ ಗ್ಲಾಸ್ ಉಡೀಸ್ ಮಾಡಿರುವುದು. ತೀವ್ರ ರಕ್ತಸ್ರಾವವಾಗಿ ಆಸ್ಪತ್ರೆಯಲ್ಲಿ ಚಾಲಕ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವುದು. ರೋಡ್ ರೇಸ್ ಪ್ರಕರಣಗಳು ಬೆಂಗಳೂರಿನಲ್ಲಿ ಅತೀ ಸಾಮಾನ್ಯ ಅನ್ನುವಂತಹ ಸಂದರ್ಭಕ್ಕೆ ನಾವು ಬಂದಿದ್ದೀವಿ. ಆದರೆ ವಾಟರ್ ಟ್ಯಾಂಕರ್ನ ಚಾಲಕನನ್ನ ಅಟ್ಟಾಡಿಸಿಕೊಂಡು ಮಾರಣಾಂತಿಕವಾಗಿ ಹೊಡೆದಿರೋದು, ಆ ವೆಹಿಕಲ್ನ ಗಾಜು ಕೂಡ ಸಂಪೂರ್ಣವಾಗಿ ಪುಡಿ ಪುಡಿಯಾದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಮನೆಯ ಮುಂದೆ ಆ ರಸ್ತೆಯಲ್ಲಿ ಒಂದು ಹಲಗೆ ಹಾಕಿದ್ರಂತೆ. ಆ ಹಲಗೆ ಮೇಲೆ ಈ ಟ್ಯಾಂಕರ್ನ ವೆಹಿಕಲ್ ಏನಿದೆ ಅದು ಹರ್ಕೊಂಡು ಹೋಗಿದೆ ಅನ್ನುವಂತ ಕಾರಣಕ್ಕೆ 4 ಕಿಲೋಮೀಟರ್ ಚೇಸ್ ಮಾಡ್ಕೊಂಡು ಹೋಗಿ ಚಾಲಕನಿಗೆ ಮನ ಬಂದಂತೆ ಥಳಿಸಿರುವ ಘಟನೆ ನಡೆದಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತ ಕಾರಣಕ್ಕೆ ಈ ರೋಡ್ ರೇಸ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇವೆ.